ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಬಹಳ ಟೀಕೆ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಎಐ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದೆ. ಯತ್ನಾಳ್ ಅವರು ಕೂಡ ಕಾಂಗ್ರೆಸ್ನ ಟೀಕೆ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಮೊನ್ನೆ ಒಂದು ಮಾತು ಹೇಳ್ತಾರೆ, ಅದನ್ನು ಬೆಳಗಾಮಲ್ಲಿ 13 ಕಿಲೋಮೀಟರ್ ದೂರದಲ್ಲಿರೋ ಕಡೆ ಒಂದು ಮೀಟಿಂಗ್ ಮಾಡಿದ್ರು, ಡೆಲ್ಲಿಯಲ್ಲಿ 28.5 ಕಿಲೋಮೀಟರ್ ದೂರ ಒಂದು ಮೀಟಿಂಗ್ ಮಾಡಿದ್ರು ಅಂತ. ಯತ್ನಾಳ್ ಸಾಹೇಬರು ಇನ್ನೊಂದು ಹೇಳೋದು ಮರೆತರು. ಸರ್, ವಿಧಾನಸೌಧಕ್ಕೆ 7 ಕಿಲೋಮೀಟರ್ ದೂರದಲ್ಲಿರುವ ನಿಮಾನ್ಸಲ್ಲಿ ನೀವು ಮೀಟಿಂಗ್ ಯಾವಾಗ ಮಾಡ್ತೀರಾ? ಅವ್ರು ಮೀಟಿಂಗ್ ಮಾಡಬೇಕಾಗಿರೋ ಪ್ಲೇಸ್ ಇದು. ನನಗೇನು ಅಂದರೆ, ಇವ್ರು ನಿಮಾನ್ಸ್ಗೆ ಹೋದರೆ ಅಲ್ಲಿ ಡಾಕ್ಟರ್ ವಿಜೇಂದ್ರ ಅಂತ ಒಬ್ಬರಿದ್ದಾರೆ. ಅವ್ರೇನಾದರೂ ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದರ ಪರಿಸ್ಥಿತಿ ಏನೇನಾಗುತ್ತೋ ಏನೋ. ನೀವೇನಿಲ್ಲ, ಯತ್ನಾಳ್ ಅವ್ರಿಗೆ ವಿಜೇಂದ್ರ ಅನ್ನೋ ಹೆಸರು ಯಾರು ಇಟ್ಕೊಂಡೋದ್ರು ಬೈತಾರೆ ಅವರು. ಇದು ಯತ್ನಾಳ್ ಅವ್ರ ಸಮಸ್ಯೆ. ನಮಗೊಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ ಯತ್ನಾಳ್ ಸಾಹೇಬ್ರೆ. ನಿಮ್ಮ ಪಕ್ಷದಲ್ಲೇ ನಿಮಗೆ ಗೌರವ ಇಲ್ಲ. ನೋಡಿದ್ರೆ ನಿಮ್ಮ ಪಕ್ಷದ ಅಂದರೆ ನೀವು ಬಿಟ್ಟಿದ್ದೀರಲ್ಲ, ನೀವು ಬ್ರೇಕಪ್ ಹೇಳಿರೋ ಪಾರ್ಟಿ BJP ರಾಜ್ಯಾಧ್ಯಕ್ಷರು ಹೇಳ್ತಾರೆ ಯತ್ನಾಳ್ ಅವ್ರ ಮೇಲೆ 1 ರೂಪಾಯಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ. ಸರ್, ನಿಮ್ಮ ಯೋಗ್ಯತೆ 1 ರೂಪಾಯಿನಾ? ನಿಮ್ಮ ಯೋಗ್ಯತೆ ಒಂದು 100-200 ಕೋಟಿಗೆ ಹಾಕಬೇಕಾಗಿತ್ತು ಅವ್ರು ಮಾನನಷ್ಟ. ಅಂದರೆ ನಿಮ್ಗೆ 1 ರೂಪಾಯಿ ವ್ಯಾಲ್ಯೂ ಅಂತ ಅವರು ಪ್ರೂವ್ ಮಾಡ್ತಿದ್ದಾರೆ. ಮತ್ತು ಅದೇನೋ JCB ಪಾರ್ಟಿ ಕಟ್ತೀನಿ ಅಂದರೆ ಈಗಾಗಲೇ BJPಗೆ ಸೇರ್ತಾರಂತೆ. ಪಾಪ ಅಶೋಕಣ್ಣ ರೂಮ್ ಬಾಗಿಲು ಹಾಕ್ಕೊಂಡು ಯತ್ನಾಳ್ BJPಗೆ ಬಾ ಅಂತ ಅವ್ರು ಸೀಕ್ರೆಟಾಗಿ ಹೇಳಿದ್ರೆ, ಇವ್ರು ಆಚೆ ಒಂದು ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ. ಪಾಪ ಅಶೋಕಣ್ಣ ಎಲ್ಲೋ ಅಂದ್ಕೊಂಡ್ರಂತೆ ಈ ಯತ್ನಾಳ್ ಹತ್ರ ಇನ್ಮೇಲೆ ಮಾತಾಡಲ್ಲ ಅಂತ. JCB ಪಾರ್ಟಿ ಕಟ್ತೀನಿ ಅಂದರು, 21 JCB ನಿಟ್ಟು ಪೂಜೆ ಮಾಡ್ತೀನಿ ಅಂದರು. JCB ಯಾವಾಗಲೇ ಪಂಚರ್ ಆಯ್ತಾ ಸರ್? JCB ಆಗಲೇ ಕೆಟ್ಟೋಯ್ತಾ ಸರ್? ಮಜಲ್ ಪವರ್, ಮನಿ ಪವರ್ ಯಡಿಯೂರಪ್ಪ ಸಾಹೇಬ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಆವಾಗ ಪಾರ್ಟಿ ಕಟ್ಟಿ. ನೀವೇನು ಮಾಡ್ತೀರಾ? ಯತ್ನಾಳ್ ಅವ್ರು JCB ಪಾರ್ಟಿ ಕೆಟ್ಟಿದ್ರೆ ಅವ್ರು ಕೂಡ ಗೆಲ್ಲಲ್ಲ. ಈಗ ಅವ್ರು ಏನಾದರೂ BJPಗೆ ಹೋದರೆ BJP 20 ಸೀಟು ಗೆಲ್ಲಲ್ಲ. ಈಗ ಮುಖ್ಯಮಂತ್ರಿ ವಿಚಾರ ಯಾವಾಗ ಡಿಸೈಡ್ ಆಗುತ್ತೆ ಅಂತ, ಯಾಕೆಂದ್ರೆ ಈ ಸೆಷನ್ ಆದ್ಮೇಲೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೀವೆಲ್ಲ ಶಾಸಕರುಗಳು ಡೆಲ್ಲಿಗೆ ಬಂದಿದ್ದೀರಿ, ನೀವೇನಾದ್ರು ಹೈಕಮಾಂಡ್ನ ಭೇಟಿಯಾಗಿ ಬೇಗ ಈ ಒಂದು ವಿಚಾರ ಇತ್ಯರ್ಥಪಡಿಸಿ ಅನ್ನೋ ಥರದಲ್ಲಿ ಏನಾದ್ರು ಒತ್ತಡ ಹಾಕ್ತೀರಾ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಮುಖ್ಯಮಂತ್ರಿಗಳ ವಿಚಾರ, ಉಪಮುಖ್ಯಮಂತ್ರಿಗಳ ವಿಚಾರ ನನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಷ್ಟು ಎತ್ತರಕ್ಕೆ ಇನ್ನೂ ಪಕ್ಷದಲ್ಲಿ ಬೆಳೆದಿಲ್ಲ. ಸೊ ನಾನು ಸಾಮಾನ್ಯ ಕಾರ್ಯಕರ್ತ. ಅದು ನಮ್ಮ ಮುಖ್ಯಮಂತ್ರಿಗಳಾಯಿತು, ಉಪಮುಖ್ಯಮಂತ್ರಿಗಳಾಯಿತು, ಹೈಕಮಾಂಡ್ ಆಯಿತು, ಅದ್ರ ಬಗ್ಗೆ ನಾವು ಯಾರೂ ಮಾತಾಡಲ್ಲ.